ಎಲ್ರಿಗೂ ನಮಸ್ಕಾರ. Myself Mohan KS, lecturer and head Department of Computer Science and Engineering, Government Polytechnic, Joida. In this presentation, I'm going to give you details about various scholarships available and also different departments which are providing scholarships for the diploma students. At the end of this presentation, I will also give you details about various documents required at the time of filling applications for the scholarships and also different websites which you need to log in while filling applications for the scholarships. So these are some of the available scholarships for the diploma students. The first one, AICT sponsored Pragati scholarship. It is only for girls. Second one, AICT sponsored Saksham scholarship for disabled students. That, that is for the physically handicapped students. And the remaining scholarships which are available from various departments, which includes a scholarship from social welfare department, ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊಡಲ್ಪಡುವ ಒಂದು ಸ್ಕಾಲರ್ಶಿಪ್ ಫ್ರಮ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅಂದರೆ ಬುಡಕಟ್ಟು ಅಭಿವೃದ್ಧಿ ಇಲಾಖೆ ವತಿಯಿಂದ ಕೊಡಲ್ಪಡುವ ಸ್ಕಾಲರ್ಶಿಪ್ ಫ್ರಮ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಹಾಗೂ ಇತರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೊಡಲ್ಪಡುವ ಸ್ಕಾಲರ್ಶಿಪ್ಗಳು. ಅದೇ ರೀತಿ ಸ್ಕಾಲರ್ಶಿಪ್ ಫ್ರಮ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅಂದರೆ ಹಿಂದುಳಿದ ವರ್ಗಗಳ ಇಲಾಖೆಯ ವತಿಯಿಂದ ಕೊಡಲ್ಪಡುವ ಸ್ಕಾಲರ್ಶಿಪ್ಗಳು. ಅದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅಂತಂದರೆ 2A, 2B, 3A, 3B ಇತರ ಹಿಂದುಳಿದ ವರ್ಗದ ಕೆಟಗರಿಗಳು ಯಾರಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ ಸಿಗ್ತಾ ಇರುತ್ತೆ. ಈ ಒಂದು ಲಿಂಕಲ್ಲಿ ಪ್ರೆಸೆಂಟೇಷನ್ ಸ್ಲೈಡಲ್ಲಿ ನಿಮಗೆ 2 ವೆಬ್ಸೈಟ್ ಲಿಂಕ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದು ಪ್ರಗತಿ ಮತ್ತು ಸಕ್ಷಮ್ ಸ್ಕಾಲರ್ಶಿಪ್ಗೆ ಯಾವ ಒಂದು ವೆಬ್ಸೈಟನ್ನು ನೀವು ನೋಡಬೇಕಾಗತ್ತೆ. ಅದೇ ರೀತಿ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಮೈನಾರಿಟಿ ವೆಲ್ಫೇರ್ ಇರ್ಬೋದು, ಟ್ರೈಬಲ್ ವೆಲ್ಫೇರ್ ಹಾಗೂ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಇರ್ತಕ್ಕಂಥ ವೆಬ್ಸೈಟ್ ಯಾವುದು. ಈಗ ನಾನು ಈ 2ನೇ ಚಾಯ್ಸಲ್ಲಿ ಇರ್ತಕ್ಕಂಥ ಒಂದು ವೆಬ್ಸೈಟ್ ಲಿಂಕಿಗೆ ನಿಮಗೆ ತೋರಿಸ್ತೇನೆ. ನೀವು ವೆಬ್ಸೈಟ್ ಲಿಂಕನ್ನು ಟೈಪ್ ಮಾಡಿ ಬ್ರೌಸರಲ್ಲಿ ಎಂಟರ್ ಕೊಟ್ಟ ತಕ್ಷಣ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕಾಣಿಸ್ತಾ ಇದೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ, ಇದು ಕನ್ನಡದಲ್ಲೂ ಬರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಸೊ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ರೈಟ್ ಟಾಪ್ ಕಾರ್ನರಲ್ಲಿ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಕೊಟ್ಟಿದ್ದಾರೆ. ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಸ್ಯಾಟ್ಸ್ ID ಅಥವಾ ನಿಮ್ಮ SSLC ರಿಜಿಸ್ಟ್ರೇಷನ್ ಅಥವಾ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ಉಪಯೋಗಿಸ್ಬೇಕಾಗುತ್ತೆ. ಮಿಕ್ಕಂತ 2ನೇ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅವರ ಕಾಲೇಜಿನ ರಿಜಿಸ್ಟರ್ ನಂಬರನ್ನು ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳ ಒಂದು ಆಧಾರ್ ನಂಬರ್ ಮತ್ತು ಅವರ ಪೇರೆಂಟ್ಸ್ ಅವರ ಆಧಾರ್ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ. ಸ್ಟೂಡೆಂಟ್ಸ್ ಮೊಬೈಲ್ ನಂಬರ್, ಮುಖ್ಯವಾಗಿ ಯಾವ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರುತ್ತೆ ಅದನ್ನು ಬಳಸಬೇಕಾಗುತ್ತೆ. ಮತ್ತು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ ದ ನೇಮ್ ಆಫ್ ಸ್ಟೂಡೆಂಟ್ ವಿಚ್ ಸ್ಟಾರ್ಟ್ಸ್ ವಿತ್ RD, ಅಂದರೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ RD ಇಂದ ಏನು ಪ್ರಾರಂಭವಾಗಿರುತ್ತೆ ಆ 2 ಸರ್ಟಿಫಿಕೇಟ್ಗಳನ್ನು ನೀವು ಇಟ್ಕೋಬೇಕಾಗುತ್ತೆ. ಈ ಅಟೆಸ್ಟೇಷನ್ ಅಂತಕ್ಕಂಥದ್ದು ಡಾಕ್ಯುಮೆಂಟನ್ನ ವೆರಿಫಿಕೇಷನ್ ಮಾಡ್ತಕ್ಕಂಥ ಒಬ್ಬ ಫ್ಯಾಕಲ್ಟಿಗಳು ನಿಮಗೆ ಅಟೆಸ್ಟೇಷನ್ ಮಾಡಿದ ಮೇಲೆ ಒಂದು ನಂಬರ್ ಜನರೇಟ್ ಆಗುತ್ತೆ. ಆ ನಂಬರ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಡಿಸೆಬಿಲಿಟಿ ಕಾರ್ಡ್ ನಂಬರ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅಂದರೆ ಯಾವ ವಿದ್ಯಾರ್ಥಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾನೆ ಅದಕ್ಕೆ ಒಂದು ಪ್ರೂಫ್ ಆಗಿ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಒಂದು ಕಾರ್ಡ್ ಬಂದಿರುತ್ತೆ. ಆ ಕಾರ್ಡಲ್ಲಿ ನಂಬರ್ ಇರ್ತದೆ, ಆ ನಂಬರ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಡಾಕ್ಯುಮೆಂಟ್ಸ್ಗಳು ನೀವು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಲಿ ಅಪ್ಲೈ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಇಲ್ಲಿ ಕೆಳಗಡೆ ನಿಮಗೆ ಯಾವ ಇಲಾಖೆಗೆ ಈ ಒಂದು ವೆಬ್ಸೈಟ್ ಅಪ್ಲೈ ಆಗುತ್ತೆ ಅಂತ ಕೊಟ್ಟಿದ್ದಾರೆ.
ಇಲ್ಲಿ ನೋಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಇರ್ಬೋದು, ಟ್ರೈಬಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು. ಈ ಎಲ್ಲ ಇಲಾಖೆಗಳ ಸ್ಕಾಲರ್ಶಿಪ್ಗಳಿಗೆ ನೀವು ಈ ಒಂದು ಪೋರ್ಟಲಲ್ಲೇ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಬೇಕಾದ್ರೆ ನೀವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಕೊಂಡು ಫಸ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. You have to enter the relevant information while creating the account details. Once you finish with creating account details, then you can enter as a student, and then you have to fill all the related information. ಅಂದರೆ ನೀವು ಒಂದ್ಸಲ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಸ್ಟೂಡೆಂಟ್ ಲಾಗಿನ್ ಎಂಟ್ರಿಯಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಫಿಲಪ್ ಮಾಡಬೇಕಾಗುತ್ತೆ. ಫಿಲಪ್ ಮಾಡಿ ನೀವು ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗುತ್ತೆ. ಆ ನಂಬರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಯಾವ ರೀತಿ ಫಿಲಪ್ ಮಾಡೋದು ಮತ್ತು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನಾನು ನಿಮಗೆ PDF ಡಾಕ್ಯುಮೆಂಟ್ ಒಂದು ಬರುತ್ತೆ. ಆ PDF ಡಾಕ್ಯುಮೆಂಟನ್ನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಅದನ್ನು ಓದ್ಕೊಂಡು ನೀವು ಯಾವ ದಿನಾಂಕದಂದು ಅಪ್ಲಿಕೇಶನ್ ಹಾಕಬೇಕು ಮತ್ತು ಇತರೆ ದಿನಾಂಕಗಳನ್ನು ನಿಮಗೆ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಅಥವಾ ಬೇರೆ ಮೂಲಗಳಿಂದ ನಿಮಗೆ ಗೊತ್ತಾಗುತ್ತೆ. ಅಂಥ ಒಂದು ದಿನಾಂಕಗಳನ್ನು ಕರೆಕ್ಟಾಗಿ ನೀವು ನೆನಪಿಟ್ಕೊಂಡು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು AICT ವೆಬ್ ಪೋರ್ಟಲ್ಗೆ ಹೋಗ್ಬಿಟ್ಟು ಪ್ರಗತಿ ಮತ್ತು ಸಕ್ಷಮ್ ಸ್ಕಾಲರ್ಶಿಪ್ಗಳೇನಿದೆ ಅವೆರಡಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. AICT ಪ್ರಗತಿ ಸ್ಕಾಲರ್ಶಿಪ್ ಅಂತ ಕೊಟ್ಟರೆ ನಿಮಗೆ ಆ ವೆಬ್ ಪೋರ್ಟಲ್ ಬರುತ್ತೆ. ಆ ವೆಬ್ ಪೋರ್ಟಲ್ ನೀವು ಎಂಟ್ರಿ ಆದ ತಕ್ಷಣ ನಿಮಗೆ ಕೇಳುತ್ತೆ. ಈ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನೀವು ಲಾಗಿನ್ ಆಗಿ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಟ್ಟು ಈ ಪ್ರಗತಿ ಮತ್ತು ಸಕ್ಷಮ್ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದು. ಪ್ರಗತಿ ಸ್ಕಾಲರ್ಶಿಪ್ ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ. ಸಕ್ಷಮ್ ಸ್ಕಾಲರ್ಶಿಪ್ ಕೇವಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸಿಗೆ ಮಾತ್ರ. ಇಲ್ಲಿ ಡಿಸೆಂಬರ್ 31 ಲಾಸ್ಟ್ ಡೇಟ್ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಯಾರ್ಯಾರು ಎಲಿಜಿಬಲ್ ಸ್ಟೂಡೆಂಟ್ಸ್ ಇದ್ದೀರಾ ಪ್ರಗತಿಗೆ ಎಲ್ಲ ವಿದ್ಯಾರ್ಥಿನಿಯರು ಅಪ್ಲೈ ಮಾಡ್ಬೋದು. ಸಕ್ಷಮ್ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಲಿಕ್ಕೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಲ್ ಆಗಿರ್ತೀರ. ಈ ಡಿಸೆಂಬರ್ 31 ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹಾಗೆ ಮಿಕ್ಕಂತೆ ಬೇರೆ ಬೇರೆ ಇಲಾಖೆಗಳ ವತಿಯಿಂದ ನಿಮಗೆ ಸ್ಕಾಲರ್ಶಿಪ್ಪನ್ನು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಅಂಥ ದಿನಾಂಕಗಳನ್ನು ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ನೀವು ತಿಳ್ಕೊಂಡು ಆ ಒಂದು ದಿನಾಂಕಗಳನ್ನೇ ನೀವು ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ. ಇಲ್ಲಿ ಎಲಿಜಿಬಿಲಿಟಿ ಫಾರ್ ಸ್ಕಾಲರ್ಶಿಪ್ ಅಂತ ಕೆಲವೊಂದು ಇನ್ಫಾರ್ಮೇಷನ್ ಇದೆ. ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ನೀವು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬೇಕಾದ್ರೆ ಇಷ್ಟು ಕಂಡೀಷನ್ಸ್ ಇದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನು, ಕ್ಯಾಸ್ಟ್ SC ಕ್ಯಾಟಗರಿಯವರಿಗೆ ಆ್ಯನ್ಯುವಲ್ ಇನ್ಕಮು << 2.5 lakh ಇರಬೇಕು. ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ, ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಥವಾ ಪಾಸ್ ಸರ್ಟಿಫಿಕೇಟ್. ಇಲ್ಲಿ ನೀವು ಫಸ್ಟ್ ಇಯರ್ ಆಗಿರೋದ್ರಿಂದ ನಿಮ್ಮದು SSLC ಮಾರ್ಕ್ಸ್ ಕಾರ್ಡನ್ನು ನೀವು ಕೊಡಬೇಕಾಗುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಅಂದರೆ ಅಧ್ಯಯನ ಪ್ರಮಾಣ ಪತ್ರ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಎರಡು ಒಂದೇ. ಅದಾದಮೇಲೆ ನೀವು ಹಾಸ್ಟೆಲ್ ಫೀ ಏನಿರ್ತದೆ ಅದು ಕೂಡ ನಿಮಗೆ ಸ್ಕಾಲರ್ಶಿಪ್ಪಲ್ಲಿ ಕವರ್ ಆಗಿರೋದ್ರಿಂದ ನೀವು ಹಾಸ್ಟೆಲ್ಲಿಗೆ ಸೇರಿರ್ತಕ್ಕಂಥ ಒಂದು ದಾಖಲಾತಿ ಪ್ರಮಾಣ ಪತ್ರ ಏನಿರುತ್ತೆ ಅದನ್ನು ಕೂಡ ಕೊಡಬೇಕಾಗುತ್ತೆ. ಕಂಡೀಷನ್ಸ್ ಏನು, ವಿದ್ಯಾರ್ಥಿಗಳು ಸರ್ಕಾರಿ ಹಾಸ್ಟೆಲಲ್ಲಿ ಇರ್ಬೋದು ಅಥವಾ ಕಾಲೇಜುಗಳಿಗೆ ಹೊಂದಿಕೊಂಡಿರುವ ಅಥವಾ ಖಾಸಗಿ ಕಾಲೇಜುಗಳಿಗೆ ಹೊಂದಿಕೊಂಡಿರುವ ವಿದ್ಯಾರ್ಥಿ ನಿಲಯ, ಅಂದರೆ ಹಾಸ್ಟೆಲ್ಸ್ ರನ್ ಬೈ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಥವಾ ಗೌರ್ಮೆಂಟ್ ಹಾಸ್ಟೆಲ್, ಎರಡರಲ್ಲೂ ಕೂಡ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಕೊಟ್ಬಿಟ್ಟು ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಏನು ಸ್ಕಾಲರ್ಶಿಪ್ ಬರುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕಂಡೀಷನ್ಸ್ ಏನಿದೆ, ಇನ್ಕಮ್ << 2.5 lakh ಕಂಡೀಷನ್ ಸೇಮ್ ಬರುತ್ತೆ. ಅದಾದಮೇಲೆ ಆಯುಷ್ ಡಿಪಾರ್ಟ್ಮೆಂಟ್ ಅದು ಇಲ್ಲಿ ಬರೋದಿಲ್ಲ. ನಿಮಗೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ
ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೆ ನೀವು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿಯರಲ್ಲಿ ಪೋಸ್ಟ್ ಮೆಟ್ರಿಕ್ಗೆ ಇನ್ಕಮ್ ಲೆಸ್ ದೆನ್ 2 lakh ಇದ್ದರೂ ಸಾಕು. ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ, ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ, ಆಮೇಲೆ ಮಾರ್ಕ್ಸ್ ಕಾರ್ಡ್ಸ್ ಆಫ್ ದಿ ಪ್ರೀವಿಯಸ್ ಸೆಮಿಸ್ಟರ್ ರಿಸಲ್ಟ್ ಏನಿರುತ್ತೆ ಅದನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಕೂಡ ಸ್ಕಾಲರ್ಶಿಪ್ ದೊರೀತಾ ಇರುತ್ತೆ. ಹಾಗಾಗ್ಬಿಟ್ಟು ಅದಕ್ಕೂ ಕೂಡ ನೀವು ಏನೇನು ಎಲಿಜಿಬಲ್ ವಿದ್ಯಾರ್ಥಿಗಳು SC/ST ವಿದ್ಯಾರ್ಥಿಗಳಿರ್ಬೋದು ಅಥವಾ ಡಿಫೆನ್ಸ್ ಸ್ಕಾಲರ್ಶಿಪ್ ಅಂತೇನು ಹೇಳ್ತೀವಿ, ಅಂದರೆ ಸೇನೆಯಲ್ಲಿರ್ತಕ್ಕಂಥ ಪೇರೆಂಟ್ಸ್ ಅವರ ಮಕ್ಕಳುಗಳು ಕೂಡ ಇದು ಎಲಿಜಿಬಲ್ ಆಗಿರುತ್ತೆ. ಹಾಗಾಗ್ಬಿಟ್ಟು ಆ ವಿದ್ಯಾರ್ಥಿಗಳು ಕೂಡ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಟ್ಬಿಟ್ಟು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇದಿಷ್ಟು. ಅದಾದಮೇಲೆ ನಿಮಗೆ ಪ್ರಗತಿ ಮತ್ತು ಸಕ್ಷಮ್ ಸ್ಕಾಲರ್ಶಿಪ್ಗೆ ಕಂಡೀಷನ್ ಏನು ಅಂತಂದರೆ, ಟೋಟಲ್ 4000 ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಅದರಲ್ಲಿ 2000 ಫಾರ್ ಡಿಗ್ರಿ ಸ್ಟೂಡೆಂಟ್ಸ್ ಆ್ಯಂಡ್ 2000 ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಮಿಕ್ಕಂತೆ ಇಲ್ಲೇನು ಕಂಡೀಷನ್ಸ್ ಇದೆ ಅದನ್ನು ನಾನು ನಿಮಗೆ ವಾಟ್ಸಪ್ ಮೂಲಕ ಇದೇ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತೀನಿ, ಇದನ್ನು ಓದ್ಕೊಳ್ಳಿ. ಅದೇ ರೀತಿ ಸಕ್ಷಮ್ ಸ್ಕಾಲರ್ಶಿಪ್ಪಿಗೂ ಕೂಡ ಕಂಡೀಷನ್ಸ್ ಏನಿದೆ, ಇದರಲ್ಲೂ ಕೂಡ 1000 ಸ್ಟೂಡೆಂಟ್ಸು, ಅದರಲ್ಲಿ 500 ಡಿಗ್ರಿ ಸ್ಟೂಡೆಂಟ್ಸ್, 500 ಡಿಪ್ಲೊಮಾ ಸ್ಟೂಡೆಂಟ್ಸ್ ಬರುತ್ತೆ. ಪ್ಯೂರ್ಲಿ ಆನ್ ಮೆರಿಟ್ ಬೇಸಿಸ್, ಅಂದರೆ ನಿಮ್ಮ SSLC ಪರ್ಸೆಂಟೇಜ್ ಏನಿದೆ ಆ ಒಂದು ಕ್ರೈಟೀರಿಯಾವನ್ನು ತಗೊಂಡು ನಿಮಗೆ ಸ್ಕಾಲರ್ಶಿಪ್ಪನ್ನು ಸೆಲೆಕ್ಟ್ ಆದವರಿಗೆ ವಿದ್ಯಾರ್ಥಿಗಳಿಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತದೆ. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದರೆ ಸಕ್ಷಮಲ್ಲಿ ಅಪ್ಲೈ ಮಾಡೋರು. ಅದಾದಮೇಲೆ ನೀವು ಫೀಸ್ ಏನು ಫಿಲಪ್ ಕೊಟ್ಟಿರ್ತೀರ ಕಾಲೇಜಿಗೆ, ಆ ಒಂದು ಫೀಸ್ ರಿಸಿಪ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು. ಒಂದು ವಿಷಯ ನೆನಪಿರಲಿ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ನ ಲಿಂಕ್ ಮಾಡಿರಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ. ಅದಾದಮೇಲೆ ಮೊಬೈಲ್ ನಂಬರ್ ಪರ್ಟಿಕ್ಯುಲರ್ಲಿ ನಿಮ್ಮ ಆಧಾರಿಗೆ ಲಿಂಕ್ ಆಗಿರಬೇಕು, ಅದೇ ನಂಬರ್ ಯೂಸ್ ಮಾಡಿ. ಯಾಕೆಂದರೆ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬೇಕಾದ್ರೆ OTP ಎಲ್ಲ ಬರ್ತಾ ಇರುತ್ತೆ. ನಿಮ್ಮ ಆಧಾರಿಗೆ ಏನು ನೀವು ಲಿಂಕ್ ಮಾಡಿರ್ತೀರ ಮೊಬೈಲ್ ನಂಬರ್, ಅದೇ ನಂಬರಿಗೆ ನಿಮಗೆ OTP ಬರ್ತಾ ಇರುತ್ತೆ. ಹಾಗಾಗ್ಬಿಟ್ಟು ಮೊಬೈಲ್ ನಂಬರ್ ಆಧಾರಿಗೆ ಲಿಂಕ್ ಆಗಿರೋದನ್ನು ಯೂಸ್ ಮಾಡಬೇಕು. ಅದಾದಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು, SC/ST OBC ಕ್ಯಾಟಗರಿ ಸಂಬಂಧಪಟ್ಟ ಜಾತಿ ಪ್ರಮಾಣ ಪತ್ರಗಳನ್ನ ನೀವು ತಗೋಬೇಕಾಗುತ್ತೆ. ಸೊ ಇದಿಷ್ಟು ನೀವು ಮಾಹಿತಿಗಳನ್ನು ಕೊಟ್ಟು ಸ್ಕಾಲರ್ಶಿಪ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಈ ಎಲ್ಲ ಸ್ಕಾಲರ್ಶಿಪ್ಗಳನ್ನ ನೀವು ಸರಿಯಾಗಿ ಬಳಸ್ಕೊಂಡು ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ನೀವು ಅನುಕೂಲ ಮಾಡ್ಕೋಬೋದು. ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ನೀವು ಕಾಲೇಜಿನ ಕಚೇರಿ ಸಿಬ್ಬಂದಿ ಇರ್ಬೋದು ಅಥವಾ ಸಂಬಂಧಪಟ್ಟ ಉಪನ್ಯಾಸಕರನ್ನು ಕೇಳಿ ತಿಳ್ಕೊಂಡು ಯಾವ ಸ್ಕಾಲರ್ಶಿಪ್ಗಳು ಯಾವ ಒಂದು ದಿನಾಂಕದಂದು ಕಾಲ್ ಮಾಡಿರ್ತಾರೆ ಅದೇ ದಿನಾಂಕದೊಳಗಡೆ ನೀವು ಅಪ್ಲೈ ಮಾಡಿ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೋಬೇಕಾಗಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.